ನಾವಿವತ್ತು ಕೃಷಿ ಹಬ್ಬದಲ್ಲಿ ಭಾಗವಹಿಸಿದ್ದೀವಿ. ಕೃಷಿ ಹಬ್ಬ ಏನಪ್ಪ ಅಂದರೆ ಅದು GKVKಯಲ್ಲಿ ನಡೆಯುತ್ತಿರುವ ಕೃಷಿ ಮೇಳ. ಸಾಕಷ್ಟು ರೀತಿಯ ರೈತರಿಗೆ ಅನುಕೂಲಕರವಾಗುವಂಥ ಎಲ್ಲ ರೀತಿಯ ಒಂದು ಎಕ್ಸಿಬಿಷನ್ಗಳು ಇಲ್ಲಿ ಸಿಗ್ತಾ ಇದೆ. ಪ್ರಮುಖವಾಗಿ ಉಪಕರಣಗಳು ಇಂದ ಹಿಡಿದು ಬೀಜ ಬಿತ್ತನೆಯಿಂದ ಪ್ರತಿಯೊಂದು ಕೂಡ ಇಲ್ಲಿ ಸೌಲಭ್ಯ ಇರುವಂಥದ್ದು. ನಾನೀಗ ನಿಮಗೆ ತೋರಿಸ್ತೀನಿ. ಇತ್ತೀಚೆಗೆ ರೈತರು ಸಾಕಷ್ಟು ಹೋರಾಟಗಳು ಮಾಡಿದ್ರು. ಏನಕ್ಕಪ್ಪ ಅಂದರೆ ಈ ಪವರ್ ಕನೆಕ್ಷನ್ಗೆ ಸಂಬಂಧಪಟ್ಟಂತೆ ಬೋರ್ವೆಲ್ ಹಾಕ್ಸ್ತೀವಿ, ಆದರೆ ಪವರ್ ಕನೆಕ್ಷನ್ ತೊಗೊಳಕ್ಕಾಗಲ್ಲ. ಒಂದು TC ಹಾಕ್ಸ್ಬೇಕಂದ್ರೆ ಸುಮಾರು 4.5 5 ಲಕ್ಷ ಬೇಕು. ಒಂದು ಕಂಬ ತರಬೇಕಂದ್ರೆ 30,000 ಬೇಕು. ಸಬ್ಸಿಡಿ ಕ್ಯಾನ್ಸಲ್ ಮಾಡಿದಿರೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೋರಾಟಗಳು ಮಾಡ್ತಿದ್ವು. ಅದಕ್ಕೆ ಪರ್ಯಾಯವಾಗಿ ಇತ್ತೀಚೆಗೆ ರೈತರು ಈ ಒಂದು ಸೋಲಾರ್ ಪ್ಯಾನಲ್ಗಳ ಮೊರೆ ಹೋಗ್ತಾ ಇದ್ದಾರೆ. ಈ ಒಂದು ಸೋಲಾರ್ ಪ್ಯಾನಲ್ಗಳಿಂದಾಗಿ ಸಾಕಷ್ಟು ಉಪಯೋಗತೆ ರೈತರಿಗಿರುವಂಥದ್ದು. ಸಬ್ಸಿಡಿಯಲ್ಲಿ ಕೂಡ ಸಿಗ್ತಾ ಇರುವಂಥದ್ದು. 80% ಸಬ್ಸಿಡಿ ರೈತರಿಗೆ ಸಿಗುತ್ತೆ. ಸುಮಾರು ಈ ಒಂದು ಸೋಲಾರ್ ಪ್ಯಾನಲ್ಗಳಿಂದಾಗಿ ಹಳ್ಳಿ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ ಇತ್ತೀಚೆಗೆ ರೈತರು ಇದನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಸ್ವಲ್ಪ ಕ್ಲೌಡಿ ಮೂಮೆಂಟ್ ಇದ್ದರೂ ಸಾಕು, ಇದನ್ನು ಬಳಸ್ಕೊಂಡು ಈ ಒಂದು ಸೋಲಾರ್ ಪ್ಯಾನಲ್ಗಳಿಂದ ಬೋರ್ವೆಲ್ಗಳನ್ನು ಬಳಸ್ತಾ ಇದ್ದಾರೆ. ಯಾಕಂದರೆ ಇತ್ತೀಚೆಗೆ ಕರೆಂಟ್ ಸರಿಯಾಗಿ ಬರೋಲ್ಲ, ಕೇವಲ 3 ಗಂಟೆ ಕೊಡ್ತಾರೆ ಅನ್ನೆಲ್ಲ ಒಂದು ಗಲಾಟೆಗಳನ್ನು ರೈತರು ಮಾಡ್ತಾಯಿದ್ರು. ಅದಕ್ಕೆ ಪರ್ಯಾಯವಾಗಿ ಇತ್ತೀಚೆಗೆ ಇದು ಕೂಡ ಸೋಲಾರ್ ಪ್ಯಾನಲ್ಗಳು ಸಾಕಷ್ಟು ಹೆಚ್ಚಾಗಿದ್ದಾವೆ. ರೈತರಿಗೆ ಯಾವ ರೀತಿ ಉಪಯುಕ್ತವಾಗಿದೆ, ಈ ಒಂದು GKVK ಕೃಷಿ ಮೇಳದಲ್ಲಿ ಎಷ್ಟು ಜನ ಇದನ್ನು ಒಲವು ತೋರಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ಮಾತಾಡೋಕ್ಕೆ ಒಂದು ಶಕ್ತಿ ಪಂಪ್ಸ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಈಗ ಇತ್ತೀಚೆಗೆ ಯಾಕಂದರೆ TCಗಳು ಹಾಕ್ಸ್ಬೇಕಂದ್ರೆ ತುಂಬ ಕಷ್ಟ ರೈತರಿಗೆ. ಸೋಲಾರ್ ಪ್ಯಾನಲ್ಗೆ ಒಂದು ರೀತಿಯ ಡಿಮ್ಯಾಂಡ್ ಬಂದಿದೆ. ಇದು ಎಷ್ಟು ಉಪಯುಕ್ತ ಆದರೆ ಸೋಲಾರ್ ಪ್ಯಾನಲ್? ಸರ್, ರೈತರುಗಳಿಗೆ ನೀರಾವರಿನೇ ತುಂಬ ಅತ್ಯಂತ ಮುಖ್ಯವಾದ ಕಾರ್ಯ ಆಗಿರುತ್ತೆ. ಸೊ ನೀರಾವರಿ ಮಾಡೋಕ್ಕೆ ಏನಪ್ಪ ಅಂತ ಹೇಳಿದ್ರೆ ಪವರ್ ಬೇಕು ರೈತರುಗಳಿಗೆ. ಸೊ ಪವರ್ ಪ್ರಾಬ್ಲಮ್ ತುಂಬ ಇದೆ. ಸೊ ಪವರ್ ಪ್ರಾಬ್ಲಮ್ ಇದೆ, ಪವರ್ ಕಡಿಮೆ ಕೊಡ್ತಾರೆ, ಕೊಟ್ಟಿರೋ ಪವರ್ ಕೂಡ ಒಳ್ಳೆ ಇದು ಸಿಗಲ್ಲ ಅಂತ ಹೇಳಿ ಆ ರೀತಿಯಾಗಿ ಅವ್ರಿಗೆ ತುಂಬ ತೊಂದರೆ ಇದೆ. ಪವರ್ದು ತೊಂದರೆ ಇದ್ದರೆ ನೀರಾವರಿ ಮಾಡಲಿಕ್ಕೆ ತುಂಬ ತೊಂದರೆ ಇದೆ. ಅವರಿಗೆ ಅಲ್ಟಿಮೇಟ್ ಆಗಿ ಒಂದು ಸೊಲ್ಯೂಷನ್ ಏನಪ್ಪ ಅಂತ ಹೇಳಿದ್ರೆ ಸೋಲಾರ್ ಪಂಪ್ ಸೆಟ್ ಇಸ್ ಅಲ್ಟಿಮೇಟ್ ಸೊಲ್ಯೂಷನ್ ಅವ್ರಿಗೆ. ಯಾಕಂದರೆ ಸೋಲಾರ್ ಪಂಪ್ ಸೆಟ್ಟಲ್ಲಿ ಬೆಳಗ್ಗೆ ಅವ್ರಿಗೆ 7:30 8 ಗಂಟೆಯಿಂದ ಸಂಜೆ 5:30 6 ಗಂಟೆವರೆಗೂ ಸೋಲಾರಲ್ಲಿ ಅವರು ನೀರಾವರಿ ಮಾಡ್ಕೋಬೋದು. ಸೊ ಇವಾಗಿನ ಇತ್ತೀಚಿನ ಟೆಕ್ನಾಲಜಿಯಲ್ಲಿ ತುಂಬ ಮುಂದುವರೆದಿದೆ. ಬೈಫಿಷಿಯಲ್ ಪ್ಯಾನಲ್ಸ್ಗಳೆಲ್ಲ ಬಂದಿದೆ. ಸೊ ರೈತರು ಒಳ್ಳೆ ಮೆಟಲ್ ಕೂಡ ಬಂದಿದೆ, ಒಳ್ಳೆ ಮೆಟಲ್ ಕೂಡ ಸಿಗ್ತಾ ಇದೆ. ಅದನ್ನು ಬಳಸ್ಕೊಂಡು ರೈತರು ನೀರಾವರಿಯನ್ನು ಮಾಡ್ಕೋಬೋದು. ಈಗ ಒಂದು ಬೋರ್ವೆಲ್ ಹಾಕ್ಸಿ ಒಂದು ಪಂಪು ಮೋಟ್ರ್ ಬಿಟ್ಟು ಮಾಡಬೇಕಂದ್ರೆ 7 ರಿಂದ 8 ಲಕ್ಷ ಕಾಸ್ಟ್ ಆಗ್ತದೆ. ಇದರಿಂದ ಎಷ್ಟು ರೈತರಿಗೆ ಅಂದರೆ ದರದಲ್ಲಿ ಸಿಗ್ಬೋದು ಅಂತ ಈ ಸೋಲಾರ್ ಪ್ಯಾನಲ್ಗಳಿಂದ? ಸರ್, ಇವಾಗ ಕರ್ನಾಟಕ ಸರ್ಕಾರ ಕ್ರೆಡಲ್ ವತಿಯಿಂದ ಎಲ್ಲ ರೈತರಿಗೂ 80% ಸಬ್ಸಿಡಿಯಲ್ಲಿ ಸೋಲಾರ್ ಪಂಪ್ ಸೆಟ್ಗಳು ದೊರೀತಾ ಇದೆ. 5 HP ಸಿಸ್ಟಮ್ಗೆ ಸುಮಾರು ಒಂದು 60,000 ಖರ್ಚಾಗುತ್ತೆ ರೈತರಿಗೆ. ಅವರಿಗೆ 5 HP ಸೋಲಾರ್ ಪಂಪ್ ಸೆಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಮಾರ್ಕೆಟಲ್ಲಿ ಎಲೆಕ್ಟ್ರಿಕಲ್ ಪಂಪ್ ಸೆಟ್ ತೊಗೊಳಕ್ಕೆ ಹೋದ್ರೂ ಕೂಡ 60,000 ಪಂಪ್ ಸೆಟ್ ಸಿಗಲ್ಲ, ಒಳ್ಳೆ ಕಂಪ್ನಿ ಮೆಟಲ್ ಸಿಗಲ್ಲ. ಸೊ ಅಷ್ಟು ಕಡಿಮೆ ಬೆಲೆಯಲ್ಲಿ ರೈತರಿಗೆ ಬರೀ ಕೇವಲ 20% ಅಮೌಂಟಲ್ಲಿ 5 HP ಪಂಪ್ ಸೆಟ್ ಸಿಗ್ತಾ ಇದೆ. ಹಾಗೆ 700 HP ಬೇಕಾದವರು ಕೂಡ ಒಂದು 82,000 ಖರ್ಚು ಮಾಡಿದ್ರೆ 700 HP ಸೋಲಾರ್ ಪಂಪ್ ಸೆಟ್ ಸಿಗ್ತಾ ಇದೆ. ಸರ್ಕಾರದಿಂದ ರೈತರಿಗೆ ಇದನ್ನು ಡೈರೆಕ್ಟ್ ಆಗಿ ಬೆನಿಫಿಟ್ ಕೊಡ್ತಾ ಇದ್ದಾರೆ. ಈಗ ಕರ್ನಾಟಕದಲ್ಲಿ ಎಲ್ಲೇ ಹೋಗಿ ಬೋರ್ವೆಲ್ ಹಾಕ್ಸ್ಬೇಕು ಸುಮಾರು 800 ಫೀಟು 900 ಫೀಟ್ 1000 ಎಬೋ ಹೋದ್ರೂ ನೀರು ಸಿಗಲ್ಲ. ಈಗ ಸಪೋಸ್ ಒಂದು 1000 ಫೀಟ್ಗೆ ನೀರು ಸಿಗುತ್ತೆ ಅನ್ಕೊಳ್ಳಿ, ಎಷ್ಟು HP ಸೋಲಾರ್ ಪ್ಯಾನಲ್ ಬೇಕಾಗ್ತೈತೆ, ಎಷ್ಟು ಕಾಸ್ಟ್ ಆಗುತ್ತೆ? ಸರ್, ಏರಿಯಾ ಅವ್ರದ್ದು ಕಡಿಮೆ ಇದೆ, ಜಮೀನು ಕಡಿಮೆ ಇದೆ, 2 ಎಕರೆ 3 ಎಕರೆ ಇದೆ ಅಂದರೆ ಒಂದು 10 HP ನೀರನ್ನ ಮ್ಯಾನೇಜ್ ಮಾಡ್ಕೋಬೋದು. ಅಥವಾ ಅವ್ರದ್ದು ಏರಿಯಾ ಜಾಸ್ತಿ ಇದೆ ಅಂತೇಳಿದ್ರೆ 15 HP ವರೆಗೂ ಹಾಕ್ಸ್ಕೋಬೇಕಾಗತ್ತೆ. 10 HP ಗಾದರೆ ಸಬ್ಸಿಡಿಯಲ್ಲಿ ಅವರಿಗೆ ಅರೌಂಡ್ 1,82,000 10 HP ಪಂಪ್ ಸೆಟ್ ಸಿಗುತ್ತೆ. ಮತ್ತೊಂದು ಕಡೆ ರೈತರಿದ್ದಾರೆ. ನಮಸ್ತೆ. ಈಗ ಇತ್ತೀಚೆಗೆ ನಾವು ರೈತರು ನೋಡ್ತಾ ತುಂಬ ಗಲಾಟೆಗಳಾಗ್ತಾ ಇದೆ. ಯಾಕಂದರೆ ಸಬ್ಸಿಡಿ ಸಿಗ್ತಾ ಇಲ್ಲ, ಒಂದು TC ಹಾಕ್ಸೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮುಂಚೆ ಸಬ್ಸಿಡಿ. ಈಗ ಸೋಲಾರ್ ಪ್ಯಾನಲ್ಗೆ ಎಷ್ಟು ಉಪಯೋಗ ಇದೆ ಅಂತ? ಸರ್, ಇದಕ್ಕೆ ಈಗ ನೋಡಿದರೆ ಇವತ್ತು 100% ಇದು ಉಪಯೋಗ. ಇವಾಗಲೇ ನಾನು ಒಂದು TC ಹಾಕಿದ್ದೀನಿ, 2,25,000 ರೂಪಾಯಿ TC ಬಂದಿದೆ. ಅದರಲ್ಲೂ ಅವ್ರು ಕೊಡೋ ಟೈಮಲ್ಲಿ ನಾವು ನೀರು ಹಾಯಿಸ್ಕೋಬೇಕು. ಮತ್ತು ಇದರಲ್ಲೇ ಹೋಗಿರೋಂಥದ್ದು ಮರಗಳನ್ನೆಲ್ಲ ಕಡ್ಕೊಂಬರ್ಬೇಕು ಲೈನಲ್ಲಿ. ಇದಾದರೆ ಏನಪ್ಪ ಅಂದರೆ ನಮಗೆ ಒಂದು ಸೈಟ್ ಅಷ್ಟು ಜಾಗ ವೇಸ್ಟ್ ಆಗ್ಬೋದು. ಬಿಟ್ಟರೆ ಸ್ಪೆನ್ಸಿಂಗ್ ನೀಟಾಗಿ ಮಾಡ್ಕೊಂಡ್ರೆ ನೀಟಾಗಿ ಸಬ್ಸೆಂಟಾಗಿ ವಾಟ್ರ್ ಬರುತ್ತೆ ನಮ್ಮ ಟೈಮಿಗೆ. ನಾವು ನೈಟ್ ಹೋಗಿ ಹಾಯಿಸ್ಬೇಕು ಅನ್ನೋಂಗಿರಲ್ಲ, ಮತ್ತು ಮಿಡ್ ನೈಟಲ್ಲಿ ಹೋಗ್ಬೇಕು ಅನ್ನೋಂಗಿರಲ್ಲ. ಈ ಥರ ಇದ್ದಾಗ ಇದು ಒಳ್ಳೆ ಅನುಕೂಲ ಅಲ್ಲ. ಏನಂತ ಈ ಸೋಲಾರ್ ಪ್ಯಾನಲ್ ಸ್ವಲ್ಪ ಮಳೆಗಾಲದಲ್ಲಿ ಆವಾಗ ಸ್ವಲ್ಪ ಕಷ್ಟ ನೀರು, ಯಾಕಂದರೆ ಮಳೆಗಾಲದಲ್ಲ ಕ್ಲೌಡಿ ಇದ್ದಾಗ ಅದೆಲ್ಲ ಮಳೆಗಾಲದಲ್ಲಿ ನೀರಿನ ಅವಶ್ಯಕತೆ ಕಮ್ಮಿ ಬೇಕಾಗುತ್ತಲ್ಲ, ಅವು ಬೇಕಾಗಲ್ವಲ್ಲ. ಮಳೆ ಇದ್ರಾಗೆ ನೀವು ಸೋಲಾರ್ ಮೋಟ್ರ್ ಯಾಕೆ ಯೂಸ್ ಮಾಡ್ತೀರಾ? ಹೀಗಾಗಿ ಸೋಲಾರು ದಿ ಬೆಸ್ಟು. ಈಗ ಪವರ್ಗಿಂತನೂ ಸೋಲಾರ್ ಬಳಸೋದು ಬೆಸ್ಟು. ರೈತರು ಏನು ಸರ್ ಅಂದರೆ ಟೈಮ್ ಸೇವ್ ಆಗುತ್ತೆ ಮನುಷ್ಯನಿಗೆ. ಒಬ್ಬ ಲೇಬರ್ ನಾವು ಕರಿತೀವಿ ಅಂದರೆ ಇವತ್ತು ಮಿನಿಮಮ್ 500 to 800 ರೂಪೀಸು. ಒಂದು ದಿವಸ ಹೋಯ್ತು ಅಂದರೆ ಅವ್ನು 800 ರೂಪೀಸ್ ಪರ್ ಇಯರು, ಒಂದು 200 ಡೇಸ್ ಅವನು ನಮಗೆ ಕೆಲಸದವನು ಬೇಕಾದ್ರೆ ಇದರಿಂದ ನಮಗೆ ಅದರಿಂದ ಬೆನಿಫಿಟ್ಸ್ ಆಗುತ್ತಲ್ಲ ಮೇಯ್ನು. ಅದರಿಂದ ಇದು ಸೋಲಾರ್ ಒಳ್ಳೇದು. ನೀವು ಅಳವಡಿಸ್ಕೊಂಡಿದ್ದೀರಾ ಇದನ್ನು? ಈಗ ಅಳವಡಿಸೋಕೆ ಪ್ಲಾನಿಂಗ್ ಇದೆ ಸರ್. ಅದಕ್ಕೆ ಬಂದಿದೆ. ಹೌದು ಸರ್. ಥ್ಯಾಂಕ್ ಯು. ಇದಿಷ್ಟು ರೈತರೊಬ್ಬರು ಹೇಳ್ತಾ ಇರುವಂಥದ್ದು. ನಿಜಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ ರೈತರಿಗೂ ಕೂಡ ಒಂದು ರೀತಿಯ ಖುಷಿಯ
ಒಂದು ಏನನ್ನು ಅಳವಡಿಸ್ಕೋಬೇಕಂದ್ರೆ ಕೃಷಿಗೆ ಈ ಒಂದು ಸೋಲಾರ್ ಪ್ಯಾನಲ್ ಕೂಡ ತುಂಬ ಉಪಯುಕ್ತವಾದಂಥ ಉಪಕರಣಗಳಾಗಿರುವಂಥದ್ದು. ಸಬ್ಸಿಡಿ ಕೊಡ್ತಾ ಇದ್ದಾರೆ 80% ಅಷ್ಟು. ಅದನ್ನು ರೈತರು ಕೂಡ ಬಳಸ್ಕೊಂಡ್ರೆ ನಿಜಕ್ಕೂ ಕೂಡ ಈ ಒಂದು TC ಪವರ್ಗೆ ಒದ್ದಾಡೋ ಬದಲು ಇದನ್ನು ಬಳಸ್ಕೊಂಡ್ರೆ ತುಂಬ ಉಪಯುಕ್ತ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.